ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಆಚೆ ಹೋಗ್ತಾ ಇದ್ದೀವಿ ನಮ್ಮ ಮಾಮ ಮನೆಗೆ. ನಾನು, ನನ್ನಿಬ್ಬರು ಮಕ್ಕಳು, ನಮ್ಮಮ್ಮ, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಜ್ಜಿನಲ್ಲಿ ಪಿಕ್ ಮಾಡಿಕೊಂಡು ನಾವು ಅರ್ಶಿಣ ಕುಂಟೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರು ಆಲ್ಟೋ ಕಾರು, ನಂದು ಫಸ್ಟ್ ಸೇವಿಂಗ್ಸ್ ಕಾರು, ನನ್ನ ಲಕ್ಷ್ಮಿ ಗಾಡಿ ಇದು. ಇನ್ನೇನು ಮಾರಬೇಕು ಅಂತ ಇದ್ದೀವಿ. ಏನು ಶುಶ್ರು ಹೇಳಿದ ಮಾತು ಕೇಳಲ್ಲ ಶುಶ್ರು. ನಡ್ಕೊಂಡ್ ಬಂದ್ಬಿಡ್ತಿದ್ದು. ನಾನು ಅರ್ಶಿಣಗುಂಟೆ ಆಂಜನೇಯ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸುತ್ತೆ. ನಾನು ಇಲ್ಲೇ ಈ ಏರಿಯಾದಲ್ಲೇ ಇದ್ದು ನಾನು ಓದಿದ್ದೆಲ್ಲ ಇಲ್ಲೇ. ಸೊ ಇದೆಲ್ಲ ಒಂದು ನೆನಪು. ಇದೆಲ್ಲ ನೋಡಿದಾಗ ನಾನು ಓಡಾಡ್ತಿದ್ದಿದ್ದ ಜಾಗ ಎಲ್ಲ ನೆನಪಾಗುತ್ತೆ. ಇವತ್ತೇನೋ ಒಂದು ಫಂಕ್ಷನ್ ನಡೀತಾ ಇತ್ತು, ಹರಸೇವೆ ಅಂತೆ. ನೋಡೋಣ ಬನ್ನಿ. ಸೇವೆ ಮಾಡಿಸ್ತಾರೆ ಮನೆಗೆ. ತುಂಬ ಪವರ್ಫುಲ್ ದೇವಸ್ಥಾನ. ನನಗಂತೂ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಇಲ್ಲೆಲ್ಲ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ವಿ ಕಾರ್ತಿಕ್ ಸೋಮವಾರ ಇದ್ದಾಗ. ಎಲ್ಲ ಕಾರ್ತಿಕ ಸೋಮವಾರದ ದಿನ ಎಲ್ಲ ದೀಪ ಹಚ್ಚಿದ್ದೀವಿ. ನನಗಂತೂ ತುಂಬ ನೆನಪಿದೆ ಇಲ್ಲಿ ಬಂದು ನೋಡಬೇಕು ಅಂತ ತುಂಬ ಆಸೆ ಇತ್ತು. ದೇವರು ಇವತ್ತು ನನ್ನನ್ನು ಕರೆಸ್ಕೊಂಡು ನನ್ನ ಆಸೆ ಈಡೇರಿಸ್ದ. ಜೈ ಆಂಜನೇಯ. ನಮ್ಮಮ್ಮನ ಫೇವ್ರೆಟ್ ಗಾಡ್ ಆಂಜನೇಯ. ನಮ್ಮಮ್ಮ ಬೇಡ್ಕೊಂಡು ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅನಿಸುತ್ತೆ. ನಮ್ಮ ಅಕ್ಕನ ಮನೆ ಇರೋದು ಇಲ್ಲೇ. ನಮ್ಮ ಅಕ್ಕ ಈ ವ್ಲಾಗ್ ನೋಡ್ತಿದ್ರೆ ಬೈಕೋತಾ ಇರ್ತಾರೆ. ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀನಿ. ಅವರು ನಾನು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ. ಮರಿಬಾರ್ದು ಅವ್ರನ್ನ. ಭದ್ರಾವತಿಗೆ ಹೋದಾಗ ಫೋಟೋದಲ್ಲಿ ತೋರಿಸಿದ್ನಲ್ಲ, ಆ ಮಾಮ ಅವ್ರ ಮನೆ ಇದು. ನಮ್ಮ ಮಾಮ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಅವರೇ ನನ್ನ ಸಾಕಿ ಬೆಳೆಸಿದ್ದು. ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮಗಳಿಗೆ ಹುಷಾರಿಲ್ಲ ಅಂತ ಹೋಗೋಣ ಅಂತ. ಪರವಾಗಿಲ್ಲ. ಇವನ ಹೆಸರೇನಾ? ಬ್ರೌನಿ. ಅವಾಗಿಂದ ಇದೆಯಲ್ಲ. ಹಾಯ್ ಅಚ್ಚು, ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡು. ಇವ್ರು ನಮ್ಮ ಮಾಮನ ವೈಫು, ಕಂಡಕ್ಟರು BMTC. ನೀನು ಡ್ಯಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಡ್ತೀಯೋ, ಸೊಂಟ ಹೆಂಗ್ ತಿರ್ಗಿಸ್ತೀಯೋ. ಬಾಯಿಲಿ ಇಲ್ಲಿ ಬನ್ನಿ ಅಣ್ಣ. ಇನ್ನು ಅಚ್ಚನ್ನ ಸ್ವಲ್ಪ ನೋಡಿ. ಒಂದು ಸ್ವಲ್ಪ ಇದು ಸೆಂಟಿಮೆಂಟ್ ನಡೀತಾ ಇದೆ ಅನ್ಸುತ್ತೆ. ಇವಳು ಮುಖ ತೋರ್ಸಲ್ಲ ಅಂತ ಇದ್ದಾಳೆ. ಅಂದ್ರೆ ಹೋಗೋಷ್ಟಲ್ಲಿ ಮುಖ ತೋರಿಸ್ತೀನಿ. ಯಾಕಮ್ಮ ಅಳ್ತಿದ್ಯಾ? ನನ್ನ ಮಗನ್ ನೋಡ್ದೆ ಅತ್ತೆ. ಯಾಕಳಪ್ಪ ನೀನ್ ನಾಳೆ ನೋಡಾಯ್ತು, ಅಲೆ ವಿಡಿಯೋ ಮಾಡಾಯ್ತು ನಿಂದು.
ಈಗ ಮುಚ್ಕೋತಾವಳೆ. ಸ್ಟುಡಿಯೋ ಸ್ಟೂಡೆಂಟಾ ನೀನು? ನೇಚರ್ ನೋಡೋದಕ್ಕೆ ಸೂಪರ್ ಆಗಿದೆ. ಇಂಥ ವಾತಾವರಣದಲ್ಲಿ ಕುತ್ಕೊಂಡು ಓದ್ತಾ ಇದ್ರೆ ಸಖತ್ತಾಗಿರುತ್ತೆ. ಹೊರಡದ ಸಂಪತಮ್ಮ? ನೋಡು ಎಷ್ಟು ಧೈರ್ಯದಿಂದ ನಮ್ಮ ಮಾಮನ್ ತರ ಅವಳು. ನೋಡ್ ಇವತ್ತಿನ ವ್ಲಾಗಲ್ಲಿ ನೋಡು, ಅವ್ರು ಆಲ್ರೆಡಿ ಇದ್ದಾರೆ ಅಲ್ಲಿ ಮೇಲೆ. ಕಂಪ್ಯೂಟರ್ ಮಾಮ ಇದು ಮಾಮನ್ ಫೋಟೋ ತರ ಇಲ್ಲ. ಮಾಮಂಗೆ ಇದೇ ಇಲ್ಲ ಕೂದ್ಲೆ, ಕಂಪ್ಯೂಟರ್ ಮಾಮ ಅದು. ಹೌದನೇ? ಮುಂದೆ ಕೂದ್ಲಿರ್ಲಿಲ್ಲ ಫೋಟೋದಲ್ಲಿ, ಕೂದ್ಲಿಂಗ್ ಹಾಕ್ಸಿರೋದು ಸ್ವಲ್ಪ ಸ್ವಲ್ಪ. ಅದನ್ನ ಅವಳು ಹೇಳ್ತಿರೋದು. ಕಂಪ್ಯೂಟರ್ ಮಾಮ. ಅದಕ್ಕೆ ಇವಳು ಹೇಳ್ತಾಳೆ ಆ ಫೋಟೋದಲ್ಲಿ. ಹೇಳ್ತಿರೋದು ನೀನು. ಕಂಪ್ಯೂಟರ್ ಮಾಮ ಅಂತ ಅದಕ್ಕೆ ಹೇಳ್ದೆ. ತಲೆ ಇತ್ತು ಅಂತ ಹೇಳ್ತಾಳೆ. ಮಾಮನ್ ತಲೆ ಇತ್ತು, ಕೂದ್ಲಿರ್ಲಿಲ್ಲ ಅಷ್ಟೇ. ಆ ಬುದ್ಧಿ ಓಡಿಸಿ ಬೇಗನೆ ಟಿಕೆಟ್ ತಗೊಳಂಗಾಯ್ತು. ಶುಶ್ರು ಬಾಯ್ ಬಾಯ್ ಮಾಡೆ. ಶುಶ್ರು ಈ ಕಡೆ ತಿರುಗಿ ಬಾಯ್ ಮಾಡ. ಬಾಯ್ ಶುಶ್ರು ಬಾಯ್ ಬಾಯ್ ಶುಶ್ರು ಬಾಯ್. ನಿಮ್ಮ ಅಣ್ಣ ಎಲ್ಲಿದ್ದಾನೆ ನೋಡು. ಅಲ್ಲ ನೋಡ ಅಣ್ಣ. ಅಜ್ಜಿ ಮುದ್ದೆ ಬೇಕಾದ್ರೆ ಕೊಡಿಸ್ತೀನಿ ಬಿಡಿ ದಾರಿಲಿ. ಅಲ್ಲ ನೋಡ ಅಣ್ಣ, ನೋಡಲ್ಲ ಅಣ್ಣ. ಜಾಸ್ತಿ ಏನಿಲ್ಲ ಅಲ್ವೇನಿಲ್ಲ. ಸ್ವಲ್ಪ ದೂರ ಇಲ್ಲೇ ಒಳಗಿಂದ ಹೋದ್ರೆ ಮರಾಠಿ ಪಲ್ಯ, ಅದ್ರ ಆಚೆಗೆ ಮುಂದಕ್ಕೆ ಹೋದ್ರೆ ದೊಂಬರೊಟ್ಟಿ. ಗೊತ್ತಿಲ್ಲಪ್ಪ. ಬಿಟ್ಬಿಡು. ಮರಾಠಿ ಪಾಳ್ಯ ಅಂದ್ರೆ ಇಲ್ಲೆಲ್ಲ ಹೇಳ್ತಾಳ. ನೀನ್ ಒಳ್ಳೆ ನೀನ್ ಕುಣಿಗಲ್ ಹೊಂಟದಲ್ಲಮ್ಮ. ಅಲ್ಲ ಕಣವ, ದೊಂಬರೊಟ್ಟಿ ಅಂಚೆಪಳ್ಳಿ ಇರ್ತಾವ, ಅದು ಇಲ್ಲೇ ಬರೋದು. ಅಂಚೆಪಳ್ಳಿ ಇರ್ತಾವ. ಇವನಿದ್ನಲ್ಲ ಅವನು ಅವತ್ತಪ್ಪ ಕರ್ಕೊಂಡು ಹೋಯ್ತಾರ ನಮ್ನೆಲ್ಲ. ವರ ಪುರ್ಸಮ್ಮಿ ಇದ್ದಿದ್ದೆಲ್ಲವ ಅಲ್ಲಿ ಕಣಮ್ಮ, ಇಲ್ಲಿ ಅಲ್ಲಿ ದೂರ. ಈ ಕಡೆ ಕಲ್ ತೋರಿಸ್ತಿ, ಹಿಂದಕ್ಕಲ್ವಾ? ಹಾಯ್ ಮಮ್ಮಿ. ಹಾಯ್ ರೂಪ. ಹೆಂಗ ಅನಿಸ್ತಾ ಇದೆ ನನ್ನ ಬ್ಲಾಗು? ನೋಡ್ತಾ ಇದೆಯಾ ದಿನ? ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡು. ಬೆಳಿಬೇಕು ಅಂತ ನನ್ನ ಆಸೆ. ನಮ್ಮಮ್ಮ ಸ್ವಲ್ಪ ಇದು ಸಿಂಗರು ಬೈ ಬರ್ತ್. ಒಂದು ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾವ್ದಾರು ಒಂದು ಹಾಡು ಹೇಳಮ್ಮ ನಂಗೋಸ್ಕರ. ನಿಮ್ಮಮ್ಮ ಬೇರೆ ಬಂದವ್ರೆ, ಅವ್ರಿಗೆ, ನನ್ನ ತಂಗಿಗೆ, ಆಮೇಲೆ ನಿನ್ನ ಮೊಮ್ಮಕ್ಳಿಗೆ ಎಲ್ಲ ಡೆಡಿಕೇಟ್ ಮಾಡಿ ಒಂದು ಹಾಡು ಹೇಳಿ ನೋಡೋಣ. ಯಾವ್ದಾದ್ರು ನಿಂದು ಪ್ರತಿಭೆ ಇವಾಗಾರು ಬೆಳಕಿಗೆ ಬರಲಿ. ಇವರು ಸ್ವಲ್ಪ ಇವ್ರ ಪ್ರತಿಭೆ ಇದು ಮನೆಯೊಳಗೆ ಕೊಳ್ತೋಗಿತ್ತು, ಈಗ ಅಳ್ತಾ ಇದೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವಿಯ ಹಾಸಿಗೆ
ರಕ್ಷಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಅಮ್ಮ ಡೈಲಿ ಮಗುಗೆ ಹಾಡು ಹೇಳೇ ಮಲಗಿಸೋದು. ಒಳಗಡೆನೆ ನಾನಂತೂ ತುಂಬ FM ಕೇಳಿ 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 ಹಾಡುಗಳನ್ನೆಲ್ಲ ಹೇಳೋರು. FM ನಾನು ನಮ್ಮಮ್ಮ ಇಬ್ರು ಕೇಳೋ ಹುಚ್ಚು. ತಮ್ಮ ಹಾಯ್, ಏನ್ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಲ್ಲ ಮಕ್ಕಳು ನೋಡಕ್ಕೆ. ಭದ್ರಾವತಿಯಿಂದ? ಇವ್ರು ಯಾರು ಈ ಕಡೆ ನಿಮ್ಮ ಪಕ್ಕದಲ್ಲಿ? ಎರಡನೇ ಮೊಮ್ಮಗಳು. ಏನ್ ಮಾಡ್ತಾ ಇದೀಯ ನೀನು? ಓದ್ತಾ ಇದ್ದೀನಿ. ಏನ್ ಓದ್ತಾ ಇದ್ಯಾ? ಫಸ್ಟ್ ಇವ್ರದ್ದು ಪ್ರಾವಿಷನ್ ಸ್ಟೋರ್ ಇದೆ ಅರ್ಶಿನಗುಂಟೆಯಲ್ಲಿ. ಯಾರು ಏನಾದ್ರು ಬೇಕಿದ್ರೆ ಬಂದು ದಯವಿಟ್ಟು ತಗೊಳ್ಳಿ. ನಗರೂರು ರೋಡಲ್ಲಿ. ತಣ್ಣ ಗಾಳಿ ಬೀಸ್ತಾ ಇದೆ. ವೆದರ್ ತುಂಬ ಚೆನ್ನಾಗಿದೆ. ಇಲ್ಲೇ ತಿಂಡಿ ಆಯಿತು, ಊಟನೂ ಆಗೋಯ್ತು. ನಮ್ಮ ಮಾಮಂಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಗಿದೆ. ಯಾವಾಗ ಬರ್ತಾರೆ ನೋಡೋಣ. ಅಲ್ಲಿವರೆಗೂ ಇವ್ರ ಜೊತೆ ಎಲ್ಲ ಸ್ವಲ್ಪ ಮಾತುಕತೆ ಹರಟೆ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಇಲ್ಲಿ ನೋಡಿ ನನ್ನ ಮಗ ತರಲೆ ಡೋರ್ ಹಾಕ್ತಾನೆ, ಡೋರ್ ತೆಗಿತಾನೆ. ಸಂಪತಮ್ಮ ಏನೋ ಟಿಪ್ಸ್ ಹೇಳ್ತಾ ಇದಾರೆ. ಏನೋ ಟಿಪ್ಸ್ ಹೇಳ್ತಾ ಇದ್ರಲ್ಲ, ಹೆಂಗೆ ರಾಮಫಲ ತಿನ್ಬೇಕು? ರಾಮಫಲ, ಲಕ್ಷ್ಮಣ್ ಫಲ ನಿಮ್ಮೂರಿಂದ? ನಮ್ಮೂರಿಂದ ಭದ್ರಾವತಿದು. ಹ್ಮ್ ಹಣ್ಣಾಗಿತ್ತು, ಹ್ಮ್ ತಗೊಂಡು ತಿನ್ರಿ, ಚೆನ್ನಾಗಿರ್ತದೆ, ಕ್ಯಾನ್ಸರ್ಗೆಲ್ಲ ಒಳ್ಳೇದು. ಹ್ಮ್ ಎಲ್ಲಿ ತೋರಿಸಿ ನೋಡೋಣ ಹೆಂಗಿದೆ ಅಂತ. ಇದು ಲಕ್ಷ್ಮಣ್ ಫಲ, ಇದು ತಿಂದ್ರೆ ಒಳ್ಳೇದು. ಹುಳಿಗಿರುತ್ತಪ್ಪ, ನಂಗಂತೂ ತಿನ್ನಕ್ಕೆ ಇಷ್ಟ ಇಲ್ಲ. ಹುಳಿ ಬರುತ್ತೆ, ಅದೇನಿಲ್ಲ. ಸ್ವಲ್ಪ ಹುಳಿ ಉಪ್ಪು ಹಾಕೋಬೇಕು, ಇಲ್ಲ ಅಂದ್ರೆ ಸಕ್ಕರೆ ಹಾಕೋಬೇಕು. ಹ್ಮ್ ಅದು ಜ್ಯೂಸ್ ಮಾಡ್ಕೊಂಡ್ರೆ ತಿಂದ್ರೆ ಒಳ್ಳೇದು. ಹ್ಮ್ ಕ್ಯಾನ್ಸರ್ ಅವಾಯ್ಡ್ ಆಯ್ತದಂತೆ. ಅಲ್ಲಿ ಜನ ಹೇಳ್ತಾರೆ ಸೊಪ್ಪು, ಅದ್ರ ಸೊಪ್ಪು ಇರ್ತದಲ್ಲ, ಆ ಸೊಪ್ಪು ಕುದಿಸ್ಕೊಂಡು ನೀರು ಕುಡಿದ್ರೆ ಒಳ್ಳೇದಂತೆ. ಬೆಳಗ್ಗೆ ಆಳ್ ಹೊಟ್ಟೆಲ್ ತಾನೆ? ಆಳ್ ಹೊಟ್ಟೆಲೂ ತಗೋಬೋದು, ಊಟ ಆದ್ಮೇಲೂ ತಗೋಬೋದು. ತಿಂದರೆ ದೇಹಕ್ಕೆ ಒಳ್ಳೇದು ಅಂತ ಬೆಳೆದಿದ್ದೀನಿ. ನಾನೇ ಬೆಳೆದಿದ್ದೀನಿ. ನಾನು ನೋಡಿದೆ, ನಾನು ನಮ್ಮ ವೀಕ್ಷಕರಿಗೆಲ್ಲ ತೋರಿಸಿದ್ದೀನಿ ಆಲ್ರೆಡಿ ಲಾಸ್ಟ್. ನಾನೇನು ಮಾಡಲಿ, ನಿನ್ನ ಮಗ ಬಂದಿಲ್ಲ. ಮಗ ಬರ್ದೇನೆ ಮನೇಲೆ ಕೂತಿದ್ರೆ ಏನಾಯ್ತಿತ್ತು, ಹೊಂಟದ್ವಲ್ಲ. ಹೋಗೋಣ ಅಂತ ಹೊರಟ್ರೆ ಮಾಡ್ತಿದ್ಲು ಬೇಗ ಬೇಗ. ನಾನ್ ಮಾಡ್ಕೊಡ್ತೀನಿ. ಊಟ ಮಾಡ್ಕೊಂಡು ಏನೇನು ಮಾಡ್ತೀಯ ಅಡುಗೆ? ಸ್ವಲ್ಪ ಇವಾಗ ಬಿಗಿನಿಂಗ್ ಕಲಿತಾ ಇದ್ದೀನಿ. ಏನು ಯೂಟ್ಯೂಬ್ ನೋಡ್ಕೊಂಡು ಕಲಿತಾ ಇದೀಯಾ? ಹಂಗೇನಾ? ಯೂಟ್ಯೂಬ್ ನೋಡಲ್ಲ, ನನಗೆ ಇಷ್ಟ ಬಂದಿದ್ ಮಾಡ್ತೀನಿ ಅಷ್ಟೇ. ತಿಂದವರೆಲ್ಲ ಬದುಕವ್ರ? ನಾನೇ ಬದುಕಿದ್ದೀನಿ. ಇವತ್ತು ದೋಸೆ ಮಾಡಿದ್ದೆ, ಬದುಕಿದ್ದೀನಿ. ಮೊನ್ನೆ ಮಮ್ಮಿ ಮೊನ್ನೆ ಅಲ್ಲ, ಹೋದ್ ವಾರ ಪೂಜೆ ಮಾಡ್ತಿದ್ರು, ನಾನೇ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ, ಬದುಕಿದ್ದೀನಿ. ನಿಮ್ಮ ಅಜ್ಜಿಗೆ ಮಾಡ್ಕೊಟ್ಟಿದ್ದು ನಿಮ್ಮ ಅಜ್ಜಿನೂ ಬದುಕಿರೋರ? ಹ್ಞೂ ಮಾಡ್ಕೊಡ್ತೀನಿ. ಮೋಮೋಸ್ ಮಾಡ್ತೀನಿ, ಅದು ನನ್ನ ಸ್ಪೆಷಲ್ ಡಿಶ್. ನಾನು ಒಬ್ಳೆ ಅಷ್ಟು ಚೆನ್ನಾಗಿ ಮಾಡೋದು. ಮೋಮೋಸ್ಗೆ ಏನು ಹಾಕ್ತೀಯಾ? ಮೋಮೋಸ್ಗೆ ಫಸ್ಟು ಮೈದಾ ಹಿಟ್ಟನ್ನ ಕಲಸಿ. ಮೈದಾ ಹಿಟ್ಟಲ್ಲ? ನಾನು ಮೈದಾ ಹಿಟ್ಟು ಮಾಡೋರು ಮಾಡ್ಬೋದು, ನಾನು ಗೋಧಿ ಹಿಟ್ಟು ಅರ್ಧ, ಮೈದಾ ಹಿಟ್ಟು ಅರ್ಧ ಮಾಡ್ತೀನಿ. ಕಲಸಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎತ್ತಿಕ್ಬೇಕು. ಅದಾದಮೇಲೆ ಎಲ್ಲ ಹೂಕೋಸು, ಆಮೇಲೆ ಎಲೆಕೋಸು, ಕ್ಯಾರೆಟು, ಈರುಳ್ಳಿ ಎಲ್ಲ ಒಂಥರ ಪಲ್ಯ ಥರ ಮಾಡ್ಕೋಬೇಕು. ಸ್ಟಫಿಂಗ್ಸ್ ಮಾಡ್ಕೋಬೇಕು ಒಳಗೆ. ಆಮೇಲೆ ಅದನ್ನ ಅಷ್ಟೇ ಸ್ಟೀಮ್ ಮಾಡಿಬಿಟ್ಟು ಮೋಮೋಸ್. ಹಂಗಾರೆ ನಿಮ್ಮ ಅಜ್ಜಿಗೆ ಒಂದ್ಸಲ ಮಾಡ್ಕೊಡಪ್ಪ. ಮಾಡ್ತೀನಿ. ಯಾವ ಮೊಮ್ಮಕ್ಕಳು ಇನ್ನೂ ಅಡುಗೆ ಮಾಡ್ಕೊಡೋ ಮಟ್ಟಕ್ಕೆ ಯಾರು ಬಂದಿಲ್ಲ, ನೀನಾದರೂ ಮಾಡಿಕೊಡು. ಅಮ್ಮ, ನಿನ್ನ ಲೈಫ್ ಟೈಮಲ್ಲಿ ಒಂದ್ಸಲ ಮೊಮ್ಮಕ್ಕಳು ಮಾಡೋ ಅಡುಗೆನ ತಿನ್ನು. ತಿನ್ಬೇಕು. ಕುಸುಮ ಮಾಡೋಳ? ಕುಸುಮ ಏನು ಮಾಡ್ತಾ ಇಲ್ಲ. ನೆನ್ನೆ ದಿವಸ ಹಣ್ಣು ಹಣ್ಣೊಂದು ಕಡುಬು ಕಡುಬಲ್ಲ, ಹಳಸಿನ ಹಣ್ಣಿನ ಬಾತೇನಮ್ಮ? ಸೀಕೈ ಚಂದ್ರ ಫ್ಯಾನ್ ಅವಳು? ಅದೇನೋ ಮೆತ್ತಗಿರ್ತದಲ್ವ ಅಲ್ವಾ, ಕೇಕು. ಸ್ವೀಟ್ ಥರ ಹಲ್ವಾ ಮಾಡಿದ್ಲು. ಹಳಸಿನ ಹಣ್ಣಿನ ಹಲ್ವಾ ಯಾರು ಮಾಡಿದ್ದು? ಕುಸುಮನ? ದಯವಿಟ್ಟು ರೆಕಾರ್ಡ್ ಮಾಡಿ ಕಳ್ಸಕ್ಕೆ ಹೇಳು, ನನ್ನ ವ್ಲಾಗಲ್ಲಿ ಹಾಕ್ತೀನಿ. ಚೆನ್ನಾಗಿತ್ತು. ಅವಳು ಸೀಕೈ ಚಂದ್ರು ಫ್ಯಾನ್ ಅನ್ಸುತ್ತೆ. ಚೆನ್ನಾಗಿತ್ತು. ಸೀಕೈ ಚಂದ್ರು ಕ್ಯಾಪ್ಸಿಕಮ್ ಅಲ್ಲೂ ಹಲ್ವಾ ಮಾಡ್ತಾರೆ, ಮುಂದಕ್ಕೆ ಮೆಣಸಿಕಾಯಲ್ಲೂ ಮಾಡ್ತಾರೆ, ಹೇಳಕ್ಕಾಗಲ್ಲ. ಬೋಂಡ ಮಾಡಿದ್ಲು, ಬೋಂಡ ಹಸಿನ ಬೀಜದಲ್ಲಿ. ಹಳಸಿನ ಬೀಜದ ಬೋಂಡ? ಮಾಡ್ತಾರೆ. ಹಸಿನ ಬೀಜ ಬೇಯಿಸ್ಕೊಂಡ್ಬಿಡೋದು. ಬಿಡು, ನಿನ್ನ ಮೊಮ್ಮಕ್ಕಳಾಗಿದ್ದು ಸಾರ್ಥಕ ಆಗೋಯ್ತು ಬಿಡವ. ಯಾರು ಮಾಡದೇ ಇರೋದನ್ನೇ ಮಾಡ್ತಾವೆ. ಚೆನ್ನಾಗಿ ಮಾಡಿದ್ವಿ ಮೊನ್ನೆ. ನೀನ್ ನೋಡಿದ್ರೆ ಖಾರ ಪ್ರಿಯೆ, ಸ್ವೀಟೇ ಮಾಡ್ತಾವ್ರಲ್ಲ. ಚೆನ್ನಾಗಿತ್ತು. ಬೋಂಡನೂ ಚೆನ್ನಾಗಿತ್ತು, ಹಲ್ವಾನು ಚೆನ್ನಾಗಿತ್ತು.
ನಾನು ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಈಗ ನಾನು. ನಮ್ಮ ಮಾಮಂಗೋಸ್ಕರ ಕಾಯ್ದು ಇಷ್ಟು ಲೇಟ್ ಆಯ್ತು ಅಂತ. ದಾರಿ ತಪ್ಪಿ ಬಂದ್ಯಾ? ಮಾಮ ಸುಮಾರು ಒಂದು 2.5 ಅವರ್ ಇಲ್ಲೇ ಇರೋದು, ನೆಲಮಂಗಲದಲ್ಲೇ. ಇಲ್ಲೇ ಒಂದು 5 ಕಿಲೋಮೀಟರ್ ಇರೋದು. ನಾವು 25 ಕಿಲೋಮೀಟರ್ ಇಂದ ಬಂದಿದ್ದೀವಿ. ಅರ್ಧ ಗಂಟೆಯಿಂದ ವೇಟ್ ಮಾಡ್ಸಿದಾರೆ ನಮ್ಮ ಮಾಮ. ಹಳಸನಣ್ಣು ಅಂದ ತಕ್ಷಣ ಹಳಸನಣ್ಣು ನಮ್ಮ ಮಾಮ ಏನೇನ್ ತಂದಿದ್ದಾರೆ. ಪಲ್ಯ ಮಾಡ್ಬೋದಂತೆ ಕಣವ್ ಕಾಯಿಲಿ. ಪಲ್ಯನಾ? ಅದ್ರೊಳಗೆ ಲಕ್ಷ್ಮಣ ಪಲ್ಯ ಹಾಕು, ಅದ್ರೊಳಗೆ ತೋರಿಸ್ತಾರೆ. ಪಲ್ಯನೂ ಮಾಡ್ಬೋದಾ? ಹಂಗಾರ ಮಾಡ್ಕೊಂತೀನಿ. ಕಾಯಿ ಒಳಗೆ ಕಿತ್ಕೊಂಡು ಅದ್ರೊಳಗೆ ತೋರ್ಸೋದು ನೆನೆ ನೋಡಿ ತೋರ್ಸಿದ್ರು ನೋಡು. ನೀನೇನ್ ತೋರ್ಸ್ಬಿಡ, ಇದೆಲ್ಲ ತಾಂಡ ಕುಡಿದು ಬಂದ. ಎಲ್ಲ ಕೊಟ್ಟಾಗಿದೆ. ನೀನ್ ಹೋಗಿ ಮಾತಾಡ್ಸ್ಕೊಂಡು ದಯವಿಟ್ಟು ಬೇಗ ಬನ್ನಿ. ನೀನ್ ಸ್ನಾನ ಎಲ್ಲ ಮಾಡ್ಕೊಂಡು ನಿನ್ ಕೊಳೆ ಎಲ್ಲ ತಕೊಂಡ್ ಬಂದ್ರೆ ಇಷ್ಟು ಲೇಟ್ ಆಗ್ತೇನೆ. ಮಾಡಿಲ್ಲ ನೋಡಿಲಿ, ಎಣ್ಣೆ ಹಂಗೆ ಇಲ್ವಾ ತಲೆಯಲ್ಲಿ? ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಮುಖ ಎಲ್ಲ ಬ್ರಷ್ ಹಾಕಿ ಉಜ್ಜಿಬಿಟ್ಟಿದ್ಯಾ. ನಮ್ಮಮ್ಮನ ಬೆಸ್ಟ್ ಫ್ರೆಂಡು ಅವಾಗಿಂದ ಇವಾಗವರೆಗೂ ಇದೇ ಮನೇಲಿದ್ದಾರೆ. ಇವತ್ತು ಇವ್ರನ್ನ ನೋಡಕ್ ಬಂದಿದೀವಿ. ಇವತ್ತು ಟೈಮ್ ಕೂಡ ಬಂತು. ಕೂತ್ಕೊಳ್ಳಿ ಆಂಟಿ, ಇಬ್ರದ್ದು ಒಂದು ಫೋಟೋ ತೆಗಿಯೋಣ. ಎಲ್ಲೋದ್ರು ಜೊತೆಲೆ ಹೋಗೋರು, ಒಳ್ಳೆ ಅಕ್ಕ ಬುಕ್ಕಿರ್ತಾರ. ಆಂಟಿ ಫ್ರೆಂಡ್ನ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ. ನಂಗೂ ಅಷ್ಟೇ ಆಂಟಿ. ಎಷ್ಟೋ ದಿನ ಆದ್ಮೇಲೆ ಎಲ್ಲೋ ಹೋಗಿ ಯಾವಾಗಲೂ ಬಂದ್ಬಿಟ್ಟಿರೋ ಥರ ಅನಿಸ್ತಾ ಇದೆ ನನಗೆ. ಇದೆಲ್ಲ ನೋಡ್ತಾ ಇದ್ರೆ ಇವಾಗ ನಾವು ಅವಾಗ ಹೆಂಗಿದ್ವಿ, ಇಲ್ಲೆಲ್ಲ ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದು ಅದೆಲ್ಲ ನೆನಪಾಗ್ತಾ ಇದೆ. ಇಬ್ರಿಗೂ ಜೊತೆ ಆಗ್ತಾ ಇತ್ತು. ಈಗ ಅವ್ರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬರೀ ಮೊಮ್ಮಕ್ಕಳು ನಾಡ್ಸೋದೇ ಆಗೋಯ್ತು. ದೇವ್ರು ಬೇಗ ಆಸೆ ಹಿಡಿಯರ್ಸ್. ಮಮ್ಮಿ ನಿನ್ಗೆ ಹೆಂಗೆ ಅನಿಸ್ತಾ ಇದೆ? ಹೊಸ ದಿನದಿಂದ ನೋಡಿದೆ, ಇವತ್ತು ನೋಡ್ತಾರೆ ಆಂಟಿ. ಸುಮಾರು 7 ವರ್ಷ ಆಗಿತ್ತಲ್ಲ ಆಂಟಿ? ಇಲ್ಲ, ನಾನು ನೋಡಿದ್ದೆ. ನೀನು ಯಾವಾಗ ಬಂದಿದ್ದೆ? ಅದೇ ಇವನಿಗೆ ಈಗ 6 ವರ್ಷ ಆಂಟಿ. ಅಲ್ಲ ಕಣವ, ನಾವು ಒಂದ್ಸರಿ ರೇಷನ್ ಕಾರ್ಡ್ ಸಿಕ್ಕಿತ್ತು. ನಂಗಂತೂ ಫುಲ್ ಖುಷಿನೇ ಆಯಿತು. ಎಷ್ಟೋ ದಿನ ಆಯಿತು ನೋಡಿ. ಹೇಗಿದ್ದೀರಾ ಅಣ್ಣ? ಎಷ್ಟೊಂದು ದಿನ ಆಯ್ತು ನೋಡಿ. ತುಂಬಾ ಚೆನ್ನಾಗಿದ್ದೀನಿ. ಎಷ್ಟೋ ವರ್ಷಗಳಾಯ್ತು. ಒಂದು 7 ವರ್ಷ ಆಯ್ತಾ? 8 ವರ್ಷ ಮೇಲೆ ಆಯ್ತು. ನಾನು ಇಲ್ಲಿ ಬರ್ತಾ ಇದ್ದಿದ್ದು ಎಲ್ಲ ಡೇಸ್ನು ಮಿಸ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಬರ್ತಾ ಇದ್ದಿದ್ದು, ಹೊಟ್ಟೆ ಹೊಡಿತಾ ಇದ್ದಿದ್ದು, ಹೋಗ್ತಾ ಇದ್ದು. ನಾವಂತೂ ತುಂಬ. ನಿಮ್ಮ ಮಮ್ಮಿನೂ ನಮ್ಮ ಮಮ್ಮಿನೂ ಬೆಸ್ಟ್ ಫ್ರೆಂಡ್ಸು. ಯಾವ ರೋಡಲ್ಲಿ ನೋಡಿದ್ರು ಅವರೇ ಇತ್ತು. ಎಲ್ಗಾರು ದೇವಸ್ಥಾನ, ಎಷ್ಟು ದೂರ ದೇವಸ್ಥಾನ ಆದ್ರೂ ನಡ್ಕೊಂಡು ಹೋಗ್ತಾ ಇದ್ರು ಇಬ್ರು. ಮೈಸೂರು ಹೊಂಟಾರಲ್ಲ, ಆಮೇಲೆ ಮೈಸೂರು ಹೋದ್ಮೇಲೆ ದೂರ ಆಗ್ಬಿಟ್ಟು ಫ್ರೆಂಡ್ಸ್ ಇಬ್ರು ದೂರ ಆಗ್ಬಿಟ್ರು. ಆಂಟಿ ಮನೆಗೆ ಬಂದಿದ್ದು ಖುಷಿ ಆಯಿತು. ಮಾಮ ಮನೆಗೆ ಹೋಗಿದ್ದು ಖುಷಿ ಆಯಿತು. ಅಜ್ಜಿ ವಾಪಸ್ ಭದ್ರಾವತಿಗೆ ಹೋದರು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.